Hello everyone, welcome to Sanmargha classes. Let us see question number 7 of chapter 4, Combustion and Flame. In fire extinguishers, carbon dioxide is stored in the form of ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಕೆಲವೊಮ್ಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿರ್ತಾರೆ ಅಲ್ವಾ. ಸಿಲಿಂಡರ್ ನೋಡಿರ್ಬೋದು ನೀವು, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಹಾಗಿದ್ರೆ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. Option A, solid at low pressure. Wrong. Option B, liquid at low pressure. Wrong. Option C, liquid at high pressure. Yes, ಜಾಸ್ತಿ ಪ್ರೆಷರ್ ಅಲ್ಲಿ ಇದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಗ್ಯಾಸ್ ಇದೆ. ಗ್ಯಾಸಿಗೆ ಜಾಸ್ತಿ ಪ್ರೆಷರ್ ಕೊಟ್ರೆ ಏನಾಗ್ತಾ ಇದೆ? ಲಿಕ್ವಿಡ್ ಆಗ್ತಿದೆ. ಸೊ ಲಿಕ್ವಿಡ್ ಎಟ್ ಹೈ ಪ್ರೆಷರ್. ಆಪ್ಷನ್ ಡಿ, ಗ್ಯಾಸ್ ಎಟ್ ಹೈ ಪ್ರೆಷರ್. ನೋ, ದಿಸ್ ಇಸ್ ರಾಂಗ್. ಅದು ಸಿಲಿಂಡರ್ ಇಂದ ಹೊರಗೆ ಬಂದಾಗ ಗ್ಯಾಸ್ ಆಗುತ್ತೆ, ಬಟ್ ಸಿಲಿಂಡರ್ ಒಳಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಹೈ ಪ್ರೆಷರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. Therefore, the correct option is option C, liquid at high pressure. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಯೂಶುವಲಿ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಇಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಇದ್ದಾಗ, ಎಕ್ವಿಪ್ಮೆಂಟ್ಸ್ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿರ್ತಾರೆ. ಈಗ ನೀರನ್ನ ಹಾಕಿ ಆ ಟೈಮಲ್ಲಿ ನಾವು ಬೆಂಕಿ ಆರ್ಸಕ್ ಹೋದ್ರೆ ಏನಾಗುತ್ತೆ? ವಾಟರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಅದು ಶಾಕ್ ಹೊಡಿಸಬಹುದು. ಆ ಕಾರಣಕ್ಕಾಗಿ ಆ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ ಪ್ರಿಫರೆನ್ಸ್ ಇರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಲ್ಲಿ ಕೇಳಿರುವಂತದ್ದೇನು? ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಆಪ್ಷನ್ ಸಿ, liquid at high pressure. Thank you.